ವಿಡಿಯೋ ಮಾಡಕ್ಕ 3 ಲೋಟ ರವೆ ತಗೊಳ್ತಾ ಇದ್ದೀನಿ. ಇದರಲ್ಲಿ ಹೊರಗಡೆ 1 ಲೋಟ ಹಾಕಿದೆ. ಈಗ ಇದು 3ನೇ ಲೋಟ. ಮೂರು ಲೋಟಕ್ಕೆ 1-2 ಸ್ಪೂನ್ ತುಪ್ಪ ಹಾಕಿ ಘಮ ಬರೋಷ್ಟು ಚೆನ್ನಾಗಿ ಹುರ್ಕೋಬೇಕು. ರವೆ ಇದಕ್ಕಿಂತ ಸಣ್ಣ ರವೆನೂ ಬರುತ್ತೆ ಅಲ್ಲ ಉಪ್ಪಿಟ್ಟಿಗೆ. ಹೌದು, ನಾನು ಜಾಸ್ತಿ ಬನ್ಸಿ ರವೆ ಯೂಸ್ ಮಾಡ್ತೀನಿ. ಚೆನ್ನಾಗಿ ಕಲಿಸ್ಕೊತಾ ಇದ್ದಾರೆ ಅರ್ಚನ ಅವರು. ಇದು ಸ್ಟೋರ್ ಮಾಡಿ ಇಡೋದ್ರಿಂದ ಒಂಚೂರು ಚೆನ್ನಾಗಿ ಕೆಂಪಾಗೆ ಜಾಸ್ತಿ ಹುರಿಬೇಕು. ಎಷ್ಟು ನಿಮಿಷ ಬೇಕಾಗುತ್ತೆ? ಒಂದು 10 ನಿಮಿಷ ಆದರೂ ಬೇಕು ಚೆನ್ನಾಗದ ಇದಾಗಕ್ಕೆ. ಕೆಂಪಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಹಾರಕ್ಕೆ ಬಿಡಬೇಕಲ್ಲ, ಹಾರಕ್ಕೆ ಬಿಟ್ಟು ಒಗ್ಗರಣೆ ಹಾಕೋಣ. ಈಗ ಒಗ್ಗರಣೆಗೆ ಈಗ 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಸಾಸಿವೆ ಎಷ್ಟು? 1 ಸ್ಪೂನ್, 1 ಟೀ ಸ್ಪೂನ್. ಅದು ಒಂಚೂರು ಸಾಸಿವೆ ಸಿಡಿದ ಮೇಲೆ ಜೀರಿಗೆ ಹಾಕೋಣ. ಈಗ ಸಾಸಿವೆ ಚಿಟಪಟ ಅಂತ ಇದೆ. ಒಂದು 1 ಸ್ಪೂನ್ ಜೀರಿಗೆ, ಅದೊಂಚೂರು ಆಗೋಷ್ಟೊತ್ತಿಗೆ ಚೂರಿ ಹಿಂಡಿ ಇಷ್ಟೇ. ನೋಡಿ ಕಡ್ಲೆ ಕಡಲೆಬೇಳೆ ಒಂಚೂರು ಆದಮೇಲೆ ಉದ್ದಿನಬೇಳೆ ಹಾಕೋಣ. ಈಗ ಒಂಚೂರು ಉದ್ದಿನಬೇಳೆ, ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಇನ್ಸ್ಟಂಟ್ ಉಪ್ಪಿಟ್ಟು. ಎಲ್ಲನೂ ಮಾಡಿ ಕೊಟ್ಟು ಕಳಿಸ್ಕೊಡೋದು. ಎಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಹುರಿದು ಎಲ್ಲ. ಆಮೇಲೆ ಬರೀ ನೀರಿಗೆ ಹಾಕಿ ಬಿಸಿನೀರಲ್ಲ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಅದಕ್ಕೆ ಈ ಒಗ್ಗರಣೆ ಮಿಕ್ಸ್ ಮಾಡಿ ಏನು ಇನ್ಸ್ಟೆಂಟ್ ಮಾಡಿಕೊಟ್ಟು ಕಳ್ಸಿರ್ತೀವಿ ಅದನ್ನು ಹಾಕ್ಕೊಂಡು ಕುಕ್ ಮಾಡಿ ತಿನ್ನೋದು. ಉಪ್ಪು ಖಾರ ಎಲ್ಲನೂ ಇಲ್ಲ ಹಾಕಿ ಕಳ್ಸೋದು. ಜಸ್ಟ್ ಬಿಸಿನೀರಿಗೆ ಕಲಿಸ್ಕೊಂಡು ಟ್ರೈ ಮಾಡೋದು. ಬೇಕಾದ್ರೆ ನಿಮಗೂ ಲಾಸ್ಟಲ್ಲಿ ತೋರಿಸ್ತೀವಿ ಯಾವ ಥರ ಅಂತ. ದಿಸ್ ಇಸ್ ಮೈ ಅರ್ಚನಾಸ್ ರೆಸಿಪಿ. ಹಾಂ, ಇವಾಗ ಇದು ಫ್ರೈ ಆಗಿದೆ. ಅದೆಲ್ಲ ನಾವು ಒಂಚೂರು ಖಾರ ಜಾಸ್ತಿ ತಿನ್ನೋದ್ರಿಂದ ಹಸಿಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡೂ ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು. ಅದರಲ್ಲಿ ಒಂಚೂರು ನೀರಿನ ಅಂಶ ಇರಬಾರ್ದು. ಆಗಲೇ
ಸ್ಟೋರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದೊಂಚೂರು ಆದಮೇಲೆ ಒಣಮೆಣ್ಸಿನ್ಕಾಯಿ ಒಂಚೂರು ಹಾಕ್ತೀನಿ ನಾನು. ಖಾರ ಜಾಸ್ತಿ ಬೇಡ ಅನ್ನೋರು ಹಸಿಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೊಳ್ಳಿ, ಬರೀ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ. ಚೂರು ಹಸಿ ಆಗಿದ್ರು ಆಮೇಲೆ ಹಾಳಾಗ್ಬಿಡುತ್ತೆ. ಅದಕ್ಕೆ ಫುಲ್ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ. ಖಾರ ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ. ಅಣ್ಣಂಗೆ ಸ್ಪೈಸಿ ತುಂಬ ಇಷ್ಟ ಅಂತ ನಾವು ಖಾರ ಜಾಸ್ತಿ ಹಾಕ್ತೀವಿ. ಇನ್ನು ಉಪ್ಪಿಟ್ಟಿಗೆ ಜೊತೆಗೆ ಚಟ್ನಿ ಗಿಟ್ನಿ ಅಥವಾ ಏನೂ ಇರೋದಲ್ಲ ಜೊತೆಗೆ, ಹಾಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿದ್ರೆ ಅದೊಂದೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಗಿದೆ ಚೆನ್ನಾಗಿ. ಎಲ್ಲ ನೀರಿನ ಅಂಶ ಹಸಿ ಎಲ್ಲ ಹೋಗಿ ಡ್ರೈ ಆಗಿದೆ. ಈಗ ಹುರಿದಿಟ್ಟಿದ್ವಲ್ಲ ಆಗಲೇ ರವೆ, ಅದನ್ನು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ಬಿಡೋದು. ಅದು ಆರೋವರೆಗೂ ಕಾದು ಆಮೇಲೆ ಕಂಟೈನರ್ಗೆ ಹಾಕ್ತಿರೋ ಇಲ್ಲ ಜಿಪ್ಲಾಕ್ ಕವರ್ಗೆ ಹಾಕ್ತಿರೋ ಹಾಕ್ಬೋದು. ಜಿಪ್ಲಾಕ್ ಕವರ್ಗೆ ಹಾಕೊಂಡಿದ್ರೆ ಫುಲ್ ತಣ್ಣಗಾಗೋವರೆಗೂ ಕಾಯ್ಬೇಕು. ಇವಾಗ ಇದಕ್ಕೇನೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಡ್ರೈ ರೋಸ್ಟ್ ಮಾಡಿ ಎಲ್ಲನೂ ಇಲ್ಲೇ ಹಾಕ್ಬಿಡೋದು. ಇದಾದ್ಮೇಲೆ ಎಲ್ಲ ಕಡಿಮೆ ಹಾಕೋಕ್ಕೆ ಈ ಕಾಟನ್ ಪಂಚೆಲಿ ಎಲ್ಲ ಆಡ್ತಾ ಇದ್ದಾರೆ ಅಮ್ಮ. ತೊಳೆದು ಪೂರ್ತಿ ಅದು ನೀರಿನಂಶ ಎಲ್ಲ ಇದಾಗಬೇಕು. ಒಣ ಕೊಬ್ಬರಿನ ಹುರ್ಕೊಳ್ಳೋಣ. ಇದಿಷ್ಟು ಬರೀ ಅದು ಉಪ್ಪಿಟ್ಟಿಗೆ ಮಾತ್ರ ಅಲ್ಲ, ಬೇರೆ ಇನ್ನೂ ಎಲ್ಲ ಮಾಡೋದಿದೆ. ಇನ್ನ 2 ಪದಾರ್ಥ ಇದೆ, ಅದಕ್ಕೂ ಬೇಕು. ಅದಕ್ಕೆ ಇವಾಗೆ ಹುರಿದಿಟ್ಕೊಂಡ್ಬರ್ತೀವಿ. ಸೇರಿಸಿ ಒಂದೇ ಸಲ ಹುರಿತಾರ ಇದು. ಆಮೇಲೆ ಏನು ಇಷ್ಟೊಂದು ಕೊಬ್ಬರಿ ಹಾಕ್ತಾ ಇದಾರೆ ಅಂತ ಅನ್ಕೋಬೇಡಿ. ಇನ್ನ ಇದು ಬಿಟ್ಟು ಇನ್ನ 2 ಪದಾರ್ಥಕ್ಕೂ ಬೇಕು ಅಂತ ಮಾಡಿ. ಇಷ್ಟು ಇನ್ನೊಂದೇ ಇಷ್ಟು ಗೊಜ್ಜೊಲಕ್ಕಿಗೆ ಇಷ್ಟು ಎಲ್ಲ ಸಪ್ರೇಟ್ ಹುರ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಒಂದೇ ಸಲ ಹುರಿಯೋಣ ಅಂತ ಹುರ್ಕೋತಾರೆ. ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ಕರಿಬೇವನ್ನ ಫ್ರೈ ಮಾಡ್ಕೊತಾ ಇದ್ದಾರೆ. ಇದಕ್ಕೇನು ಎಣ್ಣೆ ಏನು ಹಾಕಿಲ್ಲ ನಾನು, ಫುಲ್ ಹಾಗೆ ಬರೀ ಡ್ರೈ ರೋಸ್ಟ್. ನೀರಿನಂಶ ಎಲ್ಲ ಹೋಗಿ ಗರ್ಗರಿ ಆಗೋವರೆಗೂ ಹುರ್ಕೊಳ್ಳೋಣ. ಎಲ್ಲ ಸಪ್ರೇಟ್ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು 2 ಸಪ್ರೇಟ್ ಹುರಿದಿಟ್ಕೊಂಡಿದ್ದೀವಲ್ಲ ಉಪ್ಪಿಟ್ಟಿಗೆ, ಅದಕ್ಕೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ನೋಡಿ ಫುಲ್ಲು ಡ್ರೈ ರೋಸ್ಟ್ ಆಗಿದೆ. ಗರಿಯಾಗಿ ಆಗಬೇಕು. ಆಗಿದೆ ಎಲ್ಲ. ಫುಲ್ಲು ಡ್ರೈ ಆಗಿದೆ ನೋಡಿ.
ಈಗ ಕೊತ್ತಂಬರಿನ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಎಲ್ಲ ಹೋಗಬೇಕು. ಸೇಮ್ ಕರ್ಬೇವಿನ ಸೊಪ್ಪಿನ ಥರನೇ ಫುಲ್ ಡ್ರೈ ಆಗಬೇಕು. ಕರ್ಬೇವಿನ ಸೊಪ್ಪು ಬೇಗ ಆಗಿಬಿಡುತ್ತೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆ ಅದು ಪೂರ್ತಿ ನೀರು ಡ್ರೈ ಆಗಬೇಕಲ್ವಾ, ಹಾಗಾಗಿ ತುಂಬ ಟೈಮ್ ಆಗುತ್ತೆ. ನೋಡಿ ಮಾಡ್ತಾ ಇದೆ, ಕೈಯಲ್ಲೇ ಇದು ಮಾಡ್ಕೊಬೇಕು. ಈಗ ನೋಡಿ ಇಷ್ಟು ಡ್ರೈ ಆಗಿ ಇನ್ನೂ ಡ್ರೈ ಆಗಬೇಕು. ಇವಾಗ ಇಷ್ಟ ಆದಾಗ ಆಫ್ ಮಾಡಿಟ್ರೆ ಅದು ಗರಿಗರಿ ಆಗುತ್ತೆ. ಇಷ್ಟ ಆಗಿದ್ರೆ ಸಾಕು. ಹಿಂಗಾದ ತಕ್ಷಣ ಆಫ್ ಮಾಡಿ ಆ ಬಿಸಿನಲ್ಲೇ ಗರಿ ಆಗುತ್ತೆ. ಎಲ್ಲ ಬಿಡಿಸಿ ಬಿಡಿಬಿಡಿಯಾಗಿ ಇಟ್ಟು ಆಫ್ ಮಾಡಿಡಿ ಸಾಕು. ಇದು ಗರಿ ಆದಮೇಲೆ ಹುರಿದಿರೋ ರವೆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹುರಿದಿಟ್ಟಿರೋ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಏರ್ ಟೈಟ್ ಕಂಟೈನರಲ್ಲಿ ಪ್ಯಾಕ್ ಮಾಡೋಣ. ಕೊಬ್ಬರಿ ಇಷ್ಟಪಡೋರು ಕೊಬ್ಬರಿನ ಹುರಿದು ಹಾಕೋಬೇಕು. ಇವಾಗ ನಾನು ಇದಕ್ಕೆ ಕೊಬ್ಬರಿ ಹಾಕ್ತೀನಿ. ನೀವೇನಾದ್ರು ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಮಾಡ್ಕೊಂಡು ಹೋಗಿ ಬರೀ ಬಿಸಿನೀರಲ್ಲಿ ನಾವು ಇದನ್ನು ಮಾಡಿಕೊಂಡ್ರು ಆಗುತ್ತೆ. ಈ ಕೆಲವರು ಔಟ್ ಆಫ್ ಕಂಟ್ರಿಗೆ ಹೋಗಬೇಕಾದ್ರೆ ಅಲ್ಲಿ ನಮ್ಮ ಫುಡ್ ಸಿಗಲ್ಲದಪ್ಪ, ಏನು ಮಾಡೋದು ಅಂದವ್ರಿಗೆಲ್ಲ ಇದು ಒಳ್ಳೆ ಆಪ್ಷನ್ಸ್ಗಳು. ಗಮ್ ಅಂತಿದೆ. ಎಷ್ಟು ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡೋಣ. ಅವ್ರು ಮಾಡ್ಕೊಳ್ಳುವಾಗ ಏನು ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ, ಬರೀ ನೀರಿಗೆ ಹಾಕಿ ಬೇಯಿಸ್ಕೊಂಡು ತಿನ್ನೋದು ಅಷ್ಟೇ. ನೀಟಾಗಿ ಕಲಿಸ್ಕೊತಾ ನೀರನ್ನ ಅದಕ್ಕೆ ಹಾಕ್ಕೊಳ್ತಾನೆ ಸ್ವಲ್ಪ ತಗೊಂಡು. ನೋಡಿ, ಆಗಲೇ ಹುರ್ಕೊಂಡಿದ್ವಲ್ಲ ಕೊಬ್ಬರಿ, ಅದನ್ನು ಒಂಚೂರು ಇದಕ್ಕೆ ಹಾಕಿ ಅಷ್ಟೇ, ಇನ್ನೇನು ಹಾಕೋದಿಲ್ಲ ಇದಕ್ಕೆ. ಆಲ್ರೆಡಿ ಎಲ್ಲನೂ ಹಾಕಿ ಲಾಸ್ಟಲ್ಲಿ ಕೊಬ್ಬರಿನ ಮಿಕ್ಸ್ ಮಾಡಿ ಇನ್ನೇನಾದ್ರು ತಿನ್ನುವಾಗ ಬಿಸಿ ನೀರು ಹಾಕೊಂಡು ಅದನ್ನು ಮಾಡಿ ತೋರಿಸ್ತೀವಿ. ಕುದಿಯೋ ನೀರಿಗೆ ಇದನ್ನ ಒಂಚೂರು ಹಾಕಿ ಬೇಯಿಸ್ಕೊಂಡು ತಿನ್ನೋದು ಅಷ್ಟೇ. ಹಾಂ, ಅದು ಲಾಸ್ಟಲ್ಲಿ ಹೇಗೆ ಏನು ಅಂತ ತೋರಿಸ್ತೀವಿ. ಟ್ರಾವೆಲಿಂಗಲ್ಲಿದ್ದಾಗ ಬೇಕಂದರೆ ಇದನ್ನು ಕೆಟಲಲ್ಲಿ ಮಾಡ್ಕೋಬೋದು. ಇವಾಗ ಮನೇಲಿ ಇರೋದ್ರಿಂದ ಮನೇಲಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಒಂಚೂರು ನೀರು ಹಾಕೊಂಡು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಹುರಿದಿಟ್ಕೊಂಡಿದ್ದೀವಲ್ಲ ರವೆ ಮಸಾಲೆ ಎಲ್ಲ, ಅದನ್ನು ಇದಕ್ಕೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ. ಸ್ಟಾರ್ಟ್. ನೋಡಿ, ನೀರು ಕುದೀತಾ ಇದೆ. ಕುದೀತಾ ಇರೋ ನೀರಿಗೆ ಮಾಡ್ಕೊಂಡಿರೋ ಇದನ್ನು ಹಾಕಿ ಬೇಯಿಸ್ಕೊಳ್ಳೋದು. ಇರಲಿ ಅದೇ ಚೆನ್ನಾಗಿ ಕುದೀರಿ. ಚೆನ್ನಾಗಿ ಕುದಿಸ್ಬಿಟ್ಟು ನೋಡಿ ಇದು ನೀಟಾಗಿ ಬೇಯಬೇಕು. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು, ಒಬ್ರಿಗಾದರೆ ಈ ಸ್ಪೂನಲ್ಲಿ 1.5 ಸ್ಪೂನ್ ಹಾಕೊಂಡ್ರೆ ಒಬ್ರಿಗೆ ಸಾಕಾಗತ್ತೆ.
ನೀರು ಅಷ್ಟೇ, ನಿಮ್ಗೆ ಉದುರು ಉಪ್ಪಿಟ್ಟು ಬೇಕಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಪೇಸ್ಟ್ ಥರ ಬೇಕು ಅಂತಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಅಂದರೆ ಹಿಂಗೆ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ. ತಿನ್ನುವಾಗ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೇನು ಬೇಡ, ಉಪ್ಪು ಖಾರ ಎಲ್ಲನೂ ಅದರಲ್ಲೇ ಒಗ್ಗರಣೆಲ್ಲ ಹಾಕಿರೋದ್ರಿಂದ ಹೋಗಿದ ಕಡೆ ಎಲ್ಲನೂ ತೊಗೊಂಡು ಹೋಗೋಕ್ಕೂ ಆಗಲ್ಲ ಅಲ್ವಾ, ಅದಕ್ಕೆ ಹಾಕಿ ಕಳಿಸ್ಬಿಟ್ಟಿರ್ತೀವಿ ಇನ್ಸ್ಟೆಂಟ್. ಅಂದರೆ ಎಲ್ಲ ಹೊರಗಡೆ ಹೋಗ್ತಿರೋ ಮಕ್ಳಿಗೆಲ್ಲ ಇದು ಚೆನ್ನಾಗಿದೆ. ಹೋಟೆಲ್ಸ್ ರೂಮಲ್ಲೆಲ್ಲ ಹೆಂಗಿರೋ ಕೆಟಲ್ಸ್ ಇದ್ದೇ ಇರುತ್ತೆ. ಕೆಟಲಲ್ಲಿ ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಇದೊಂದು ಸ್ಪೂನ್ ಹಾಕಿ ಬೇಯಿಸ್ಕೊಂಡು ತಿನ್ನೋಕ್ಕೆ ಸರಿ ಇರುತ್ತೆ. ಮತ್ತು ನಿಮಗೆ ಚೆನ್ನಾಗಿ ಗೊತ್ತು, ಜ್ಞಾಪಿಸ್ತೆ ಅಷ್ಟೇ. ಇನ್ಸ್ಟಂಟ್ ಉಪ್ಪಿಟ್ಟು ರೆಡಿಯಾಗಿದೆ. ಈಗ ಟೇಸ್ಟ್ ನೋಡೋಕ್ಕೆ ಅರ್ಚನಾ ಅಮ್ಮ ಇದ್ದಾರೆ. ಹಾಂ, ಟೇಸ್ಟಿಂಗ್ ಇದೆ ಅಂತ ಹೇಳಿ ಅಮ್ಮ. ಎಲ್ಲ ಚೆನ್ನಾಗಿದೆ ಅಮ್ಮ.